ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ರಾಧಾ ಅವರು ಬಂದು ರೂಮಿಂದ ಹೊರಗಡೆ ನಿಂತಿರ್ತಾರೆ. ಅಲ್ಲಿಗೆ ಶಶಿಕಲಾ ಅವರು ಬಂದು ಇಲ್ಲೇನು ಮಾಡ್ತಿದ್ಯಾವ ಅಂತ ಕೇಳ್ತಾರೆ. ಆಗ ರಾಧಾ ಅವರು ಕಂಟಿ ಮಾವ ಮತ್ತು ಸ್ನೇಹ ಎಷ್ಟೊತ್ತಾದರೂ ಬರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು ನೀನು ಈ ರೀತಿ ಕಾಯ್ಕೊಂಡು ನಿಂತ್ಕೊಳ್ಳೋದು, ಅದನ್ನು ನನಗೆ ಹೇಳೋದು, ಇದರಿಂದ ಯಾವ ಪ್ರಯೋಜನ ಇಲ್ಲ, ಇದನ್ನು ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರನೇ ಹೇಳಬೇಕು ಅಂತಾರೆ. ಆಗ ರಾಧಾ ಅವರು ಯೋಚನೆ ಮಾಡಿಬಿಟ್ಟು ಸರಿ ಬಾ ಹೋಗೋಣ, ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಅಲ್ಲಿ ಬಂಗಾರಮ್ಮ ಅವರು ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ರಾಧಾ ಮತ್ತು ಶಶಿಕಲಾ ಅವರು ಬರ್ತಾರೆ. ಅತ್ತೆ ಊಟ ಆಯ್ತಾ ನಿಮ್ಮದು ಅಂತ ಹೇಳಿಬಿಟ್ಟು ರಾಧಾ ಅವರು ಬಂಗಾರಮ್ಮರನ್ನ ಕೇಳ್ತಾರೆ. ಆಗ ಬಂಗಾರಮ್ಮರು ಹ್ಞೂ ಕಣವ ನಂದಾಯ್ತು, ಹೋಗಿ ನೀವು ಊಟ ಮಾಡಿ ಶಶಿಕಲಾ ಇವಳನ್ನ ಕರ್ಕೊಂಡು ಹೋಗು ರಾಧನ್ನ ಅಂತ ಹೇಳ್ತಾರೆ. ಆಗ ರಾಧಾ ಅವರು ಅತ್ತೆ ನಿಜವಾಗ್ಲೂ ನಿಮ್ಮಂಥವ್ರು ಜೀವನದಲ್ಲಿ ನನಗೆ ಗುರುಗಳಾಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಎಷ್ಟೇ ಕಷ್ಟ ಬಂದರೂ ಸಹ ಅದನ್ನು ನಿಭಾಯಿಸೋ ಶಕ್ತಿ ನಿಮಗಿದೆ. ಆ ಕಷ್ಟನ ನೀವು ಯಾರ ಹತ್ರನೂ ತೋರಿಸ್ಕೊಳ್ಳೋದೂ ಇಲ್ಲ. ಈಗ ನೀವು ಊಟ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ನಂಬೇಕಾ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು ಹೌದು ಅತ್ತೆ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ. ರಾಧಾ ಅವರು ಬನ್ನಿ ಅತ್ತೆ ಅಂತ ಕೈ ಹಿಡ್ಕೊಂಡು ಹೇಳ್ತಾರೆ. ಆಗ ಬಂಗಾರಮ್ಮರು ರಾಧಾ ನಾನು ಹೇಳಿದ್ನಲ್ಲವ ನನ್ನದು ಊಟ ಆಗೈತೆ, ನನಗೆ ಹಸ್ವಿಲ್ಲ ಅಂತ, ಹೋಗಿ ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಆಗ ರಾಧಾ ಅವರು ನನಗೆ ಗೊತ್ತು ಅತ್ತೆ, ನಾನೇನಾದರೂ ಈ ಮನೆ ಸೊಸೆಯಾಗಿ ಕರೆದಿದ್ರೆ ನೀವು ಒಪ್ಕೊತಿದ್ರಿ ಅಲ್ವಾ, ಈಗ ನನಗೂ ಈ ಮನೆಗೂ ಏನು ಸಂಬಂಧನೂ ಇಲ್ಲ, ನಾನು ನಿಮಗೆ ನಿಜವಾದ ಸೊಸೆನೂ ಅಲ್ಲ ಅಲ್ವಾ ಅತ್ತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮರು ರಾಧವ ಈ ರೀತಿ ಎಲ್ಲ ಮಾತಾಡಿ ನೀನು ಬೇಸರ ಪಟ್ಕೊಂಡು ನನಗೂ ಯಾಕವ್ವ ಬೇಸರ ಮಾಡ್ತೀಯಾ, ಶಶಿಕಲಾ ಹೋಗಿ ಕರ್ಕೊಂಡೋಗಿ ಅದನ್ನು ಊಟ ಬಡಿಸೋಗು ಅಂತ ಹೇಳ್ತಾರೆ. ಆಗ ರಾಧಾ ಅವರು ಇಲ್ಲ ಅತ್ತೆ ನೀನು ಬರೋವರೆಗೂ ಸಹ ನಾವು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು ರಾಧಾ ಅತ್ತೆ ಕಂಟಿಗೋಸ್ಕರ ಕಾಯ್ತಾ ಇರಬೇಕು ಅಂತ ಹೇಳ್ತಾರೆ. ಆಗ ರಾಧಾ ಇಷ್ಟಕ್ಕೂ ಕಂಟಿ ಮಾವ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅಂತಲೂ ಗೊತ್ತಿಲ್ಲ, ಎಷ್ಟೊತ್ತಿಗೆ ಬರ್ತಾರೋ, ಬಂದ್ರೂ ಊಟ ಮಾಡ್ತಾರೋ ಇಲ್ವೋ, ಅವರಿಗೋಸ್ಕರ ನೀನು ಯಾಕತ್ತೆ ಕಾಯ್ಕೊಂಡು ಕೂತ್ಕೊಬೇಕು, ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ರಾಧಾ ಅವರು ಹೇಳ್ತಾರೆ. ಆಗ ಶಶಿಕಲಾ ಅವರು ಸ್ನೇಹ ಏನೋ ಹೊರಗೆ ನೋಡು, ಆದರೆ ಕಂಟಿ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಹೇಳಬೇಕಿತ್ತು ತಾನೇ ಅತ್ತೆ ಹತ್ರ, ಕಂಟಿ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾನೆ, ಮೊದಲೆಲ್ಲ ಅವ್ವ ಅವ್ವ ಅಂತ ಅತ್ತೆಯಿಂದನೇ ಸೆರಗಿಡ್ಕೊಂಡು ಓಡಾಡ್ತಿದ್ದ, ಅದಿನ್ನೂ ನನ್ನ ಕಣ್ಣಿಗೆ ಕಡ್ದಂಗೆ ಐತೆ ಅಂತ ಶಶಿಕಲಾ ಅವರು ಹೇಳ್ತಾರೆ. ಈ ಮಾತನ್ನು ಕೇಳಿ ಬಂಗಾರಮ್ಮರ್ಗೂ ಬೇಜಾರಾಗುತ್ತೆ. ಆಗ ರಾಧಾ ಅವರು ಅಮ್ಮ ನೀನು ಯಾಕೆ ಬರೀ ಮಾವಂದೇ ತಪ್ಪೈತೆ ಅಂತ ಹೇಳ್ತಿದೀಯಾ, ಇದರಲ್ಲಿ ಸ್ನೇಹಂದು ತಪ್ಪೈತೆ ಅಂತಾರೆ. ಆಗ ಬಂಗಾರಮ್ಮರು ದಿಟ ಶಶಿ, ನಮ್ಮ ಕಂಟಿ ಮನಸ್ಸು ಮಗು ಥರ, ಯಾರಾದರೂ ಸ್ವಲ್ಪ ಜಾಸ್ತಿ ಪ್ರೀತಿ ಕಾಳಜಿ ತೋರಿಸೋರೆ ಅಂತ ಅಂದರೆ ಅದನ್ನೇ ನಂಬಿಡ್ತಾನೆ, ಇದರಲ್ಲಿ ಯಾವುದು ನಿಜವಾದ ಪ್ರೀತಿ ಯಾವುದು ನಾಟಕದ ಪ್ರೀತಿ ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಧಾ ಅವರು ಅತ್ತೆ ನಾನು ಈ ರೀತಿ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ, ಒಂದು ವೇಳೆ ದೇವರೇನಾದರೂ ನನಗೆ ಒಂದು ಅವಕಾಶ ಕೊಟ್ಟು ನಾನೇನಾದರೂ ಈ ಮನೆ ಸೊಸೆಯಾಗಿ ಇದ್ದಿದ್ರೆ, ಈ ಮನೆ ಸೊಸೆಯಾಗಿ ನಾನು ಸರಿಯಾಗಿ ಜವಾಬ್ದಾರಿನ ನಿಭಾಯಿಸ್ತಾ ಇದ್ರೆ, ಆದರೆ ಸ್ನೇಹ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ, ಎಲ್ಲ ಗೊತ್ತಿದ್ರೂ ಸಹ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು ಸ್ನೇಹ ಈ ನಡುವೆ ಗಂಡನ ಯಾವ ರೀತಿ ಬುಟ್ಟಿಗೆ ಹಾಕೋಬೇಕು ಅನ್ನೋ ವಿದ್ಯೆನ ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ರಾಧಾ ಅವರು ಅತ್ತೆ ನೀವೇನೇ ಹೇಳಿ ಕಂಟಿ ಮಾವ ನಮ್ಮ ಕೈ ತಪ್ಪಿ ಹೋಗದೇ ಇರೋ ರೀತಿ ನಾವು ಕಾಪಾಡ್ಕೋಬೇಕು, ಕಂಟಿ ಮಾವನ್ ಕಾಪಾಡ್ಕೊಳ್ಳೋಕೆ ನಿಮ್ಮ ಜೊತೆಗೆ ನಾವಿಬ್ರು ಸಹ ಇದ್ದೀವಿ ಅತ್ತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮರು ಕಂಟಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ರಾಧಾ ಮತ್ತೆ ಶಶಿಕಲಾ ನಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ಬೆಳಗಾಗುತ್ತೆ. ಸ್ನೇಹ ಅವರು ಮನೆ ಮುಂದೆ ರಂಗೋಲಿ ಬಿಡಿಸ್ತಾ ಇರ್ತಾರೆ. ಕಂಟಿ ಅವರು ಸ್ನೇಹ ಅವ್ರನ್ನೇ ನೋಡ್ಕೊಂಡು ಮೆಟ್ಲತ್ರ ಕೂತಿರ್ತಾರೆ. ಅಲ್ಲ ಮೆಸ್ಸು ರಾತ್ರಿ ನಡೆದಿದ್ದೆ ಇನ್ನೂ ಕಣ್ಣು ಮುಂದೆ ಕೂಗ್ತಾ ಐತೆ, ಈಗ ನೀವು ಬೆಳಗ್ಗೆನೆ ನನ್ನ ಮನಸ್ಸನ್ನ ಈ ರೀತಿ ತಂಪು ಮಾಡ್ತಾ ಇದ್ದೀರಾ ಅಂತ ಸ್ನೇಹ ಅವ್ರನ್ನೇ ನೋಡ್ಕೊಂಡು ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ. ಮತ್ತೆ ಇಲ್ಲಿ ಕಂಟಿ ಇರೋ ಹತ್ರ ಕೋದಂಡ ಅವರು ಬರ್ತಾರೆ. ಬುಕ್ ಬೇಕು ಅಂತ ಕಂಟಿ ಬುಕ್ ಕೊಟ್ಟು ಕಳಿಸ್ತಾನೆ. ಇದನ್ನೆಲ್ಲದನ್ನು ಸಹ ರಾಧಾ ಮೇಲ್ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆದರೆ ಕಂಟಿ ಮಾತ್ರ ಸ್ನೇಹನೇ ನೋಡ್ತಾ ಹಾಗೆ ಕೂತಿರ್ತಾರೆ. ಅಲ್ಲಿಗೆ ಮಾದೇಗೌಡರು ಬರ್ತಾರೆ. ಮಾದೇಗೌಡರು ಬಂದು ಕಂಟಿನ ನೋಡ್ತಾರೆ. ಕಂಟಿ ಸ್ನೇಹನೇ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ನಾನು ಕಂಟಿ ಹುಟ್ಟೋದಕ್ಕೂ ಫಸ್ಟು ಬಂಗಾರನ ಇದೇ ರೀತಿ ನೋಡ್ತಾ ಇದ್ದೆ ಅಂತ ಮನಸ್ಸಲ್ಲೇ ಮಾತಾಡ್ಕೊತಾರೆ. ಮತ್ತೆ ದೊರೆ ಅಂತ ಕಂಟಿ ಹತ್ರ ಬರ್ತಾರೆ. ಕಂಟಿ ಏನಪ್ಪಯ್ಯ ಅಂತ ಕೇಳ್ತಾರೆ. ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾರೆ. ಆಗ ಕಂಟಿ ಅವರು ಅದು ಪೇಪರ್ನ ಜೋಡಿಸಿ ಓದ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಮಾದೇಗೌಡರು ಏನೈತ್ಲ ಪೇಪರಲ್ಲಿ ಅಂತ ಕೇಳ್ತಾರೆ. ಆಗ ಕಂಟಿ ಅವರು ನಮ್ಮೂರಿನ ಹಬ್ಬದ ಬಗ್ಗೆ ಇತ್ತು ಅಪ್ಪಯ್ಯ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸ್ನೇಹ ಅವರು ಸಹ ನಗ್ತಾ ಇರ್ತಾರೆ. ಆಗ ಮಾದೇಗೌಡರು ಪರವಾಗಿಲ್ಲ ಕಣ್ಣ, ಇಂಗ್ಲೀಷ್ ಪೇಪರಲ್ಲೂ ನಮ್ಮೂರಿನ ಹಬ್ಬದ ಬಗ್ಗೆ ಬಂದೈತೆ ಅಂತ ಹೇಳ್ತಾರೆ. ಆಗ ಕಂಟಿ ಅವರು ನಾಚ್ಕೊಂಡ್ಬಿಟ್ಟು ಪೇಪರನ್ನು ಅಲ್ಲೇ ಇಕ್ಕಿ ಮೇಲೆ ಹೋಗ್ತಾರೆ. ಆಗ ಮಾದೇಗೌಡರು ಪರವಾಗಿಲ್ಲ ನೀನು ಇಲ್ಲೇ ಕೂತ್ಕೋದೋರೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಸ್ನೇಹ ಅವರು ಇರಿ ಮಾವಯ್ಯ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ನೀವು ಈ ನಡುವೆ ಕರೆಕ್ಟಾಗಿ ವಾಕ್ ಮಾಡ್ತಾ ಇಲ್ಲ ಅಂತ ಗೊತ್ತಾಯಿತು, ಇನ್ಮೇಲೆ ನೀವು ಕರೆಕ್ಟಾಗಿ ವಾಕ್ ಮಾಡಬೇಕು, ಈಗ ನಡೀರಿ ನಾನು ಕಾಫಿ ಕೊಡ್ತೀನಿ ಅಂತ ಹೇಳಿ ಸ್ನೇಹ ಅವರು ಮಾದೇಗೌಡರ ಜೊತೆನೇ ಹೋಗ್ತಾರೆ. ಮತ್ತೆ ರಾಧಾ ಇಲ್ಲಿ ಕಂಟಿ ಇರೋ ಹತ್ರ ಬಂದ್ಬಿಟ್ಟು ಸ್ನೇಹನ ನೋಡ್ತಾ ಇದ್ರೆ ಎಲ್ಲನೂ ಮರ್ತು ಬಿಡ್ತೀಯ ಅಲ್ಲ ಮಾವಯ್ಯ ಅಂತ ಹೇಳ್ತಾರೆ. ಸ್ವಲ್ಪ ಅತ್ತೆ ಕಡೆನೂ ಗಮನ ಕೊಡು ಅಂತ ಹೇಳ್ತಾರೆ. ಇದನ್ನ ಕೇಳಿ ಕಂಟಿಗೆ ಬೇಜಾರಾಗುತ್ತೆ. ಈಗ ಏನಾಯ್ತು ರಾಧಾ ಅಂತ ಕೇಳ್ತಾರೆ. ಆಗ ರಾಧಾ ಅವರು ಆ ಮುರುಳಿ ರಾತ್ರಿ
ಕುಡಿದು ಬಂದು ಅತ್ತೆ ಮೇಲೆ ಗಲಾಟೆ ಮಾಡಿದ್ರು ಗೊತ್ತಾ ನಿಮಗೆ. ಅತ್ತೆನ ಚೆನ್ನಾಗಿ ಬೈದರು, ಹಾಗೆ ಅತ್ತೆನೂ ಅಲ್ಲದೆ ಸ್ನೇಹನೂ ಸಹ ಚೆನ್ನಾಗಿ ಬೈದರು. ಏಕವಚನದಲ್ಲೆಲ್ಲ ಮಾತಾಡಿದ್ರು. ಅವಳಿಂದನೇ ನಮ್ಮ ಸಂಸಾರ ಹಾಳಾಗಿದ್ದು ಅಂತ ಎಲ್ಲ ಮಾತಾಡಿದ್ರು. ಮತ್ತೆ ಸೊಸೆನ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಆಗದಿದ್ಮೇಲೆ ಊರಿನ ಉಸಾಬರಿ ಯಾಕೆ ಬೇಕು ಅಂತ ಹೇಳಿ ಬೈದರು ಅಂತ ಹೇಳ್ಬಿಟ್ಟು ಮತ್ತೆ ಅಂತ ಹೇಳಕ್ಕೆ ಹೋಗ್ತಾರೆ. ಅಲ್ಲಿಗೆ ರಾಧಾ ಅವರು ಸುಮ್ಮನೆ ಆಗ್ತಾರೆ. ಆಗ ಕಂಠಿ ಅವರು ಮತ್ತೆ ಮುಂದೆ ಏನಾಯಿತು ಹೇಳು ರಾಧಾ ಅಂತ ಹೇಳ್ತಾರೆ. ಆಗ ಬೇಡ ಬಿಡು ಮಾವಯ್ಯ, ಮತ್ತೆ ಅತ್ತೆಗೆ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ತಾರೆ. ನಾನು ಯಾರಿಗೂ ಹೇಳಲ್ಲ, ಪರವಾಗಿಲ್ಲ ಹೇಳು ಅಂತ ಹೇಳ್ತಾರೆ. ಆಗ ಅತ್ತೆಗೆ ಹೊಡೆಯೋದಕ್ಕೂ ಸಹ ಕೈ ಎತ್ತಿದ್ರು ಅಂತ ಹೇಳ್ತಾರೆ. ಆಗ ಕಂಠಿಯವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಇದನ್ನು ನೋಡಿಬಿಟ್ಟು ರಾಧಾ ನಗ್ತಾ ಇರ್ತಾರೆ. ರಾಧಾ ಅವರು ಒಳಗಡೆ ಹೋಗ್ತಾರೆ. ಅಲ್ಲಿ ಶಶಿಕಲಾ ಮತ್ತು ರಾಧಾ ಇಬ್ಬರು ಸಹ ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾರೆ. ಆಗ ಶಶಿಕಲಾ ಅವರು ನೀನು ಯಾಕವ್ವ ಅತ್ತೆಗೆ ಮಾತು ಕೊಟ್ಟೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ರಾಧಾ ಅವರು ನಾನು ಅತ್ತೆ ಮನ್ಸು ಗೆಲ್ಲೋಣ ಅಂತ ಆ ರೀತಿ ಮಾತು ಕೊಟ್ಟೆ, ಆದರೆ ಅತ್ತೆ ಅದನ್ನೇ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ನನಗೇನು ಗೊತ್ತಮ್ಮ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು ಸರಿ ಈಗ ನಿನ್ನ ಬಟ್ಟೆ ಬೇಡ, ನನ್ನ ಬಟ್ಟೆ ಮಾತ್ರ ಪ್ಯಾಕ್ ಮಾಡು, ನಂಜಮ್ಮನ ಹತ್ರ ಕೂತ್ಕೊಂಡು ಮುಂದೆ ಏನು ಪ್ಲಾನ್ ಮಾಡಬೇಕು ಅಂತ ನಾನೇ ಮಾತಾಡ್ತೀನಿ, ಅತ್ತಿಗೆಗೆ ನಾನೇ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವ್ರ ಬಟ್ಟೆ ಪ್ಯಾಕ್ ಮಾಡಿ ಇಬ್ಬರು ಸಹ ಹೊರಗಡೆ ಬರ್ತಾರೆ. ಇಲ್ಲಿ ಬಂಗಾರಮ್ಮರು ಕೋದಂಡನ ಹತ್ರ ಮಾತಾಡ್ತಾ ಇರ್ತಾರೆ. ನೋಡು ಕೋದಂಡ, ನಾನು ಎಷ್ಟೇ ಹೇಳಿದ್ರು ಸಹ ಬೇಡ ಬೇಡ ಅಂತ ರಾಧಾ ವಸನ್ ನೋಡ್ಕೊಳ್ಳೋದಕ್ಕೆ ಅಂತ ಹೊರಟು ಕುಂತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ಕೋದಂಡ ಅವರು ನಿಮ್ಮ ಹತ್ರ ಬೆಳೆದಿರೋ ಹುಡುಗಿ ಅಲ್ವಾ, ಅದಕ್ಕೆ ನಿಮ್ಮ ಗುಣಗಳೇ ಬಂದಿರೋಂಗೈತೆ ಅಮ್ಮ ಅಂತ ಹೇಳ್ತಾರೆ. ಶಶಿಕಲಾ ಅವರು ಬಂಗಾರಮ್ಮರ ಹತ್ರ ಬಂದ್ಬಿಟ್ಟು ಅದಕ್ಕೆ ನಾನೇ ಹೋಗ್ತೀನಿ ಅಲ್ಲಿಗೆ ವಸುನ ಯಾವ ಥರ ನೋಡ್ಕೋಬೇಕು, ಏನೆಲ್ಲ ನೋಡ್ಕೋಬೇಕು, ಬಸ್ರಿ ಬಾಣಂತನ ಯಾವ ರೀತಿ ಮಾಡಬೇಕು ಅಂತ ರಾಧಂಗೆ ಗೊತ್ತಿಲ್ಲ, ಹಾಗಾಗಿ ನಾನೇ ಹೋಗ್ಬಿಟ್ಟು ನಾನೇ ಅಲ್ಲೆಲ್ಲ ವಸುನ ನೋಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮರು ನನಗೆ ಆ ಮನೆಗೆ ಯಾರನ್ನ ಕಳ್ಸೋಕ್ಕೂ ಸಹ ಇಷ್ಟ ಇಲ್ಲ, ಸರಿ ಹೋಗವ ನೀನೇ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಮತ್ತು ಖರ್ಚಿಗೆ ಏನಾದರೂ ದುಡ್ಡು ಬೇಕಾಗುತ್ತೆ ತಗ ಅಂತ ಹೇಳ್ತಾರೆ. ಆಗ ಶಶಿಕಲಾ ಅವರು ಬೇಡ ಅದಕ್ಕೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಇಟ್ಕೊ ಅಂತ ಹೇಳಿ ಬಂಗಾರಮ್ಮ ಅವರು ಹೇಳ್ತಾರೆ. ಮತ್ತೆ ಇಲ್ಲಿ ಹೊರಡ್ತಾ ಇರ್ತಾರೆ. ಸ್ನೇಹ ಅವರು ನಾನು ಸಹ ಅಲ್ಲಿವರೆಗೂ ಬಂದು ಬಿಟ್ಟು ಬರ್ತೀನಿ ಅಂತ ಹೇಳಿ ಶಶಿಕಲಾ ಅವ್ರ ಜೊತೆನೇ ಬರ್ತಾರೆ. ಮತ್ತೆ ಇಲ್ಲಿ ರಾಧಾ ಅವರು ರಾಜಿಗೆ ಫೋನ್ ಮಾಡ್ತಾರೆ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ರಾಜಿ ನಿನ್ನೆದೇ ಎಳ್ಸಿರೋ ಗೊಜ್ಜಿತ್ತು, ಅದಕ್ಕೆ ಒಗ್ಗರಣೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ನೀನು ಫೋನ್ ಮಾಡಿದ ವಿಷಯ ಏನು ಹೇಳು, ಏನು ಇಲ್ದಲೆ ನೀನು ಫೋನ್ ಮಾಡಲ್ವಲ್ಲ ಅಂತ ಹೇಳ್ತಾರೆ. ಕಂಟಿ ಮಾವ ಮುರಳಿ ಹತ್ರ ಹೋಗ್ತಾ ಇದ್ದಾನೆ, ಈಗೇನಾದರೂ ಮುರಳಿ ಸಿಕ್ಕಿದ್ರೆ ನಾನು ಹಚ್ಚಿರೋ ಬೆಂಕಿಗೆ ಮುರಳಿ ಸುಟ್ಟೋಗ್ತಾನೆ ಅಂತ ಹೇಳ್ತಾರೆ. ರಾಜಿ ಅವರು ಇನ್ನು ಮಿಕ್ಕಿದ್ದು ನಾನು ನೋಡ್ಕೊಂತೀನಿ, ಫೋನ್ ಮಾಡಿಗು ಅಂತ ಹೇಳ್ತಾರೆ. ಆಗ ರಾಧಾ ಅವರು ಫೋನ್ ಕಟ್ ಮಾಡಿ ನಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ಕಂಟಿ ಅವರು ಮುರಳಿ ಅವ್ರ ಮನೆ ಹತ್ರ ಬಂದು ಮೇಷ್ಟ್ರೆ ಅಂತ ಕರೀತಾರೆ. ಆಗ ಮುರಳಿ ಹೊರಗಡೆ ಬರ್ತಾರೆ. ನೀನು ಯಾಕೋ ಇಲ್ಲಿಗೆ ಬಂದೆ, ಈಗಾಗಲೇ ನಮ್ಮ ಮನೆಯವರೆಲ್ಲ ಜೈಲಿಗೆ ಹೋಗೋರೆಲ್ಲ ಇನ್ನೇನಾಗಬೇಕಿತ್ತು ನಿನಗೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಬೈತಾರೆ. ಆಗ ಕಂಟಿಯವರು ಮೇಷ್ಟ್ರೆ ಮಾತಿನ ಮೇಲೆ ನಿಗಾ ಇರಲಿ, ನಾನು ಮನೆಯಲ್ಲಿ ಇಲ್ಲದೆ ಇರೋ ಸಮಯ ನೋಡ್ಕೊಂಡು ನಮ್ಮ ಅವ್ವನ ಮೇಲೆ ಗ್ಲಟಿಗೆ ಬರ್ತೀರಾ, ಎಷ್ಟು ಧೈರ್ಯ ನಿಮಗೆ, ಆಗ ನಾನು ಇರಲಿಲ್ಲ, ಈಗ ನಾನು ಬಂದಿದ್ದೀನಿ, ಅದೇನು ಹೇಳಿ ಅಂತ ಹೇಳ್ತಾರೆ. ಆಗ ಮುರಳಿ ನೀನು ಇದ್ದಿದ್ರು ಸಹ ಈಗ ನಾನು ಏನು ಮಾತಾಡಿದ್ದೀನೋ ಅದನ್ನೇ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ. ಆಗ ಕಂಟಿ ನೋಡಿ ಮೇಷ್ಟ್ರೆ, ಮನೆಯವ್ರಿಗೆ ಏನಾದರೂ ಆದಾಗ ಮನಸ್ಸಿಗೆ ನೋವಾಗೋದು ಸಹಜ, ನಿಮ್ಮ ಮನೆಯವರು ತಪ್ಪು ಮಾಡಿರೋದಕ್ಕೆ ಅಲ್ವೇ ಒಳಗಡೆ ಹೋಗಿ ಕೂತಿರೋದು ಅಂತ ಹೇಳ್ತಾರೆ. ಇದರಲ್ಲಿ ಸಂಶಯ ಯಾಕೆ ಅಂದರೆ ನಿಮಗೆ ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಹೆಂಡತಿ ಮಾತನ್ನೇ ಕೇಳದೆ ಇರೋ ನೀವು ಇನ್ನು ಬೇರೆಯವ್ರ ಮಾತನ್ನು ಹೆಂಗೆ ಕೇಳ್ತೀರಾ ಅಂತ ಹೇಳ್ತಾರೆ. ಆಗ ಮುರಳಿ ಅವರು ಸಾಕು ಸುಮ್ಮನಿರಯ್ಯ, ನಿಮ್ಮನೆ ಪಂಚಾಯತಿ ಎಲ್ಲನೂ ನನಗೂ ಗೊತ್ತೈತೆ, ಪಂಚಾಯತಿ ಎಲ್ಲ ಬೇರೆಯವ್ರನ್ನ ಒಪ್ಸೋದಕ್ಕೆ ಅಷ್ಟೇ, ಆದರೆ ನಿಮ್ಗಲ್ಲ ಅಂತ ಹೇಳ್ತಾರೆ. ಆಗ ಕಂಟಿ ಮೇಷ್ಟ್ರಾಗಿ ಈ ಥರ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ, ನಿಮ್ಮನೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆಗದೆ ಇರೋದಕ್ಕೆ ಬಂದು ನಮ್ಮನೆ ಹತ್ರ ಪಂಚಾಯತಿ ಮಾಡಿ ನ್ಯಾಯ ಕೊಡಿಸಿ ಅಂತ ನಿಂತಿದ್ದು ಅಂತ ಹೇಳ್ತಾರೆ. ಆಗ ಮುರಳಿ ಓ ಪರವಾಗಿಲ್ಲ, ನಿನ್ನ ಹೆಂಡತಿ ನಿನಗೂ ಸಹ ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸಿದ್ದಾಳೆ, ನಿನ್ಗೆ ಹೆಂಗೆ ಬೇಡದೇ ಇರೋದೆಲ್ಲ ತಲೆಗೆ ತುಂಬವಳು, ಹಾಗೆ ಸಹನಾಗೂ ಸಹ ಬೇಡದೇ ಇರೋದನ್ನೆಲ್ಲ ತಲೆಗೆ ತುಂಬಿ ಕಂಪ್ಲೇಂಟ್ ಕೊಡೋ ರೀತಿ ಮಾಡಿದ್ದಾರೆ ಅಂತಾರೆ. ಆಗ ಕಂಟಿಗೆ ತುಂಬ ಕೋಪ ಬರುತ್ತೆ. ನೋಡಿ ಮೇಷ್ಟ್ರೆ, ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರೆ ಸಹ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಆಗ ಏನು ಮಾಡ್ತೀಯೋ ಅಂತ ಮುರಳಿ ಅವರು ತಳ್ತಾರೆ. ಆಗ ಕಂಟಿ ಹೊಡೆಯೋದಕ್ಕೆ ಅಂತ ಕೈ ಎತ್ತುತ್ತಾರೆ. ಸ್ನೇಹಗೆ ಯಾರಿಗೂ ಸಹ ಹೊಡೆಯಲ್ಲ ಅಂತ ಮಾತು ಕೊಟ್ಟಿರೋದನ್ನ ನೆನೆಸ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ನೋಡಿ ಮೇಷ್ಟ್ರೆ, ನಿಮ್ಮನ್ನ 2 ವಿಷಯಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದು, ನನ್ನ ಹೆಂಡತಿಗೆ ಮಾತು ಕೊಟ್ಟಿರೋದಕ್ಕೆ, ಹಾಗೆ ನೀವು ಪುಟ್ಟಕ್ಕವರು ಅಳಿಯ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲ ಬೇರೆಯವರಾಗಿದ್ದಿದ್ರೆ ಇಲ್ಲೇ ಊತಾಕ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಆಗ ಮುರಳಿ ಅವರು ಏನೋ ಮಾತಾಡ್ತಿದ್ಯಾ, ಈ ರೌಡಿಸಮ್ ಎಲ್ಲ ನನ್ನ ಹತ್ರ ಅಲ್ಲ, ಹೋಗಿ ಯಾರತ್ರನಾದರೂ ತೋರಿಸ್ಕ ಅಂತ ಹೇಳ್ತಾರೆ. ಆಗ ಕಂಟಿ ಅವರು ನೋಡಿ ಮೇಷ್ಟ್ರೆ, ನೀವು ಯಾರ್ದಾದ್ರೂ ಮಾತು ಕೇಳ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ರೆ ಇದನ್ನ ಈಗಲೇ ನಿಲ್ಲಿಸ್ಬಿಡಿ, ಅವನ ಮೇಲಿರೋ ಪ್ರೀತಿ ನಿಮ್ಮನ್ನ ಈ ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಮುರಳಿ ಅವರು ಅದು ಒಪ್ಪಬೇಕಾಗಿರೋದೇ ಬಿಡು, ನಿಮ್ಮವ್ವ ನೋಡಿದ್ರೆ ಜನರ ರಕ್ತ ಹೀರಿ ಬಡ್ಡಿ ದುಡ್ಡು ತಿಂತಾರೆ, ಅಂಥವ್ರನ್ನೇ ಸುಮ್ಮನೆ ಬಿಟ್ಟಿದ್ದಾರೆ ಅಂದಮೇಲೆ ನಮ್ಮವ್ವ ಏನು ತಪ್ಪು ಮಾಡದೆ ಇರೋರನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿದ್ರೆ ನಾನು ಸುಮ್ಮನೆ ಇರಬೇಕಾ ಅಂತ ಹೇಳ್ತಾರೆ. ಹಾಗೆ ಕಂಟಿಗೆ ತುಂಬ ಕೋಪ ಬರುತ್ತೆ. ಹೊಡೆಯೋದಕ್ಕೆ ಅಂತ ಹೇಳಿ ಹೋಗಿ ಕಾಲರ್ನ ಇಟ್ಕೊಂತಾರೆ. ಆಗ ವಿನುತಾ ಅವರು ಬಂದು ಬಿಡಿಸ್ಕೊಂತಾರೆ. ಆಗ ಕಂಟಿ ನೋಡಿ ಮೇಷ್ಟ್ರೆ, ನಿಮಗೆ ಸಹನವ್ರ ಜೊತೆ ಜೀವನ ಮಾಡಬೇಕು ಅಂತ ಇದ್ರೆ ನೀವು ಬೇರೆ ಬಂದು ಇರಿ ಅಂತ ಹೇಳ್ತಾರೆ. ಆಗ ಮುರಳಿಗೆ ಕೋಪ ಬಂದು ನಿಮ್ಮವ್ವ ನೋಡಿದ್ರೆ ಪಂಚಾಯತಿನಲ್ಲಿ ನಮ್ಮ ಬಾಳನ್ನ ಹಾಳು ಮಾಡಿದ್ಲು, ಈಗ ನೀನು ಬಂದು ನಮ್ಮಿಬ್ಬರನ್ನು ಕಾಂಪ್ರಮೈಸ್ ಮಾಡೋಕ್ಕೆ ನೋಡ್ತಿದ್ಯಾ, ನಿನ್ನ ಈ ಸಂಧಾನದಿಂದ ನಾನು ಜೀವನ ಮಾಡಬೇಕು ಅನ್ನೋದಾದರೆ ನನಗೆ ಆ ಜೀವನನೇ ಬೇಡ, ಬೇಕಾದರೆ ನಾನು ಸಹನಾಗೆ ಡೈವರ್ಸ್ ಕೊಡ್ತೀನಿ, ಇದನ್ನು ಹೋಗ್ಬಿಟ್ಟು ನಿಮ್ಮ ಅಮ್ಮನಿಗೆ ಹೇಳು, ಹಾಗೆ ಊರಿನವ್ರಿಗೆ ಎಲ್ಲರಿಗೂ ಹೇಳ್ಕೊ ಹೋಗೋ ಫಸ್ಟು ಇಲ್ಲಿಂದ ಅಂತ ಹೇಳಿ ಬೈತಾರೆ. ಇದನ್ನೆಲ್ಲ ಕೇಳಿ ವಿನುತಾ ಅವರು ತುಂಬ ಸಂತೋಷ ಪಡ್ತಾ ಇರ್ತಾರೆ. ಹಾಗೆ ಈ ಮಾತನ್ನು ಕೇಳಿ ಕಂಟಿ ಯೋಚನೆ ಮಾಡಿಕೊಂಡು ಅಲ್ಲೇ ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.